ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇದೆ, ನಾನು ಎಲ್ಲಿ ಹೋಗಿದ್ವಿ. ನಮ್ಮ ಆಫೀಸಿಂದ ಟೀಮ್ ಔಟಿಂಗ್ ಇತ್ತು. ಇದು ಡೇ ಔಟಿಂಗ್ ಆಗಿತ್ತು. ಮಾರ್ನಿಂಗ್ ಹೋಗಿ ನಾವು ಈವ್ನಿಂಗ್ ಬಂದ್ವಿ. ಸೊ ಈ ಯಾವ ರೆಸಾರ್ಟು ಅಂತ ಅಂದರೆ ಪಾಮ್ ಮೆಡೋಸ್ ರೆಸಾರ್ಟ್ ಅಂತ. ಇದು ಎಲ್ಲಿದೆ, ಹೇಗಿದೆ, ಅಲ್ಲಿ ರೆಸಾರ್ಟಲ್ಲಿ ಏನೇನಿದೆ, ನಾವೇನೇನು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ, ಈ ಫೆಸಿಲಿಟೀಸ್ ಏನಿದೆ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ಬ್ಲಾಗಲ್ಲಿ ಕೊಡ್ತೀನಿ. ಬನ್ನಿ ನೋಡೋಣ. ಹೋಗಿದ ತಕ್ಷಣವೇ ನಮಗೆ ಕಾಫಿ ಮತ್ತು ಟೀ, ಸ್ನ್ಯಾಕ್ಸ್, ಬಿಸ್ಕೆಟ್ಸ್ ಇತ್ತು. ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋಗಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡೋರು ಬೇಕಾದ್ರೆ ಅಲ್ಲಿ ತೊಗೋಬೋದಿತ್ತು. ನಾವು ಕಾಫಿ ಟೀ ಕುಡಿದ್ಬಿಟ್ಟು ಮತ್ತು ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಅದು ಗ್ರೇಪ್ಸ್ ಜ್ಯೂಸ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಡ್ರಿಂಕ್ಸ್, ಅದು ಗ್ರೇಪ್ ಜ್ಯೂಸ್ ಕುಡಿದ್ಬಿಟ್ಟು ಮತ್ತು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ನಾವು ಹೋದಾಗ ಮಳೆ ಬರೋ ಥರ ಇತ್ತು. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೇಗಿದೆ, ಏನೇನಿದೆ. ಎಲ್ಲಿ ಬರುತ್ತೆ ಅಂತ ಅಂದರೆ, ಇದು ಬ್ಯಾಂಗ್ಳೂರಲ್ಲಿ ಸೆಂಟರ್ ವೈಟ್ ಫೀಲ್ಡಲ್ಲಿ ರಾಮಗೊಂಡನಹಳ್ಳಿ ಫೇಸ್ 1 ವರ್ತೂರ್ ಮೇನ್ ರೋಡ್ ಹತ್ರ ಇದು ಬರುತ್ತೆ. ಈ ಪ್ಲೇಸ್, ಇದು ಒಂದು ರೆಸಾರ್ಟ್ ಲೊಕೇಶನ್ ಬಂದು ಇಲ್ಲಿ ಆಫ್ ವೈಟ್ ಫೀಲ್ಡ್ ಅಂತ ಹೇಳ್ಬೋದು. ಇದು ಕಮರ್ಷಿಯಲ್ ಪ್ಲೇಸಲ್ಲೇ ಇದೆ. ಮತ್ತು ಎಷ್ಟೋ ಟೆಕ್ ಪಾರ್ಕ್ಗಳಿಗೆ ಮತ್ತು IT ಹಬ್ಗಳಿಗೆ, ಬಿಸ್ನೆಸ್ ಪಾರ್ಕ್ಗಳಿಗೆಲ್ಲ ತುಂಬ ನಿಯರೆಸ್ಟ್ ಇದೆ. ಎಲ್ಲ ಆನ್ ದಿ ವೇನೇ ಸಿಗುತ್ತೆ. ಇಲ್ಲಿ ಹೀಗೆ ನಡ್ಕೊಂಡು ಹೋದರೆ ಒಳಗಡೆ ಹತ್ಬಿಟ್ಟು ನಮಗೆ ಇಲ್ಲಿ ಪ್ಲೇ ಏರಿಯಾ ಇದೆ. ಸೊ ನಾವು TT ಆಡಿದ್ವಿ. ಇದು TT ಮತ್ತು ಇದಾದಮೇಲೆ ಅಲ್ಲೇ ನಿಯರ್ ಬೈ ಇಲ್ಲಿ ಕೇರಮ್ ಇದೆ. ಸೊ ನಾವು ಸ್ವಲ್ಪ ಕೇರಮ್ಮು ಆಡಿದ್ವಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಕೇರಮ್ ಆಡಿದ್ವಿ. ಅದಾದಮೇಲೆ ಕೇರಮ್ ಮಾಡಿಬಿಟ್ಟು ಅಲ್ಲಿ ಅದೇ ಲೊಕೇಶನಲ್ಲಿ, ಅದೇ ಫ್ಲೋರಲ್ಲಿ ನಮಗೆ ಜಿಮ್ ಇದೆ, ಜಿಮ್ ಏರಿಯಾ ಇದೆ. ಅದು ಜಿಮ್ ನಾವೆಲ್ಲ ಡೇ ಔಟಿಂಗ್ ಹೋಗಿದ್ದು. ಸೊ ಯಾರಾದರೂ ಬಂದರೆ ಇಲ್ಲಿ ಜಿಮ್ ಇದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲು ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಸ್ವಿಮ್ಮಿಂಗ್ ಆಡೋಷ್ಟು ನಾವು ಡ್ರೆಸ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ. ನಾವು ಸ್ವಿಮ್ಮಿಂಗ್ ಏನೂ ಮಾಡಲಿಲ್ಲ. ಅದಾದಮೇಲೆ ಬ್ಯಾಡ್ಮಿಂಟನ್ ಇದೆ. ನಾವು ಟೀಮಲ್ಲಿ ಹೋಗಿರೋದ್ರಿಂದ ಟೈಮ್ ಪಾಸ್ ಮಾಡೋದಕ್ಕೆ ಟೀಮಲ್ಲಿ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಸ್ವಲ್ಪ ಗೇಮ್ಸ್ ಆಡಿದ್ವಿ. ಜಾಸ್ತಿ ನಾವು ಆಡಿದ್ದು ಬ್ಯಾಡ್ಮಿಂಟನ್ ಆಡಿದ್ವಿ. ಸೊ ಬ್ಯಾಡ್ಮಿಂಟನ್ ಆಡಿಬಿಟ್ಟು ಸೊ ಹಾಗೆ ಎಲ್ಲ ಫುಲ್ ರೆಸಾರ್ಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಾತಾಡಿಕೊಂಡು ಹೀಗೆ ಅಲ್ಲಿ ಗಿಡಗಳು, ಮರಗಳು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಗಾರ್ಡನ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದ ಟೈಮಲ್ಲಿ ಮತ್ತು ಕ್ಲೈಮೇಟು ಕೂಡ ತುಂಬ ಪ್ಲೆಸೆಂಟ್ ಆಗಿತ್ತು. ಮಳೆ ಬರೋ ಥರ ಇತ್ತು. ಸೊ ಸ್ವಲ್ಪ ಮಳೆನೂ ಬರ್ತಾ ಇತ್ತು, ಹನಿ ಹನಿ. ಸೊ ನೋಡಿಕೊಂಡು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ನಮಗೆ ಡೈನಿಂಗ್ ಏರಿಯಾನೂ ಇದೆ. ನಮಗೆ ಸಿಟ್ಔಟ್ ಏರಿಯಾಸ್, ಅಲ್ಲೇ ಕೂತ್ಕೊಂಡು ಸ್ವಿಮ್ಮಿಂಗ್ ಪೂಲ್ನ ನೋಡಿಕೊಂಡು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಟೈಮ್ ಪಾಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಇವಾಗ ಯಾರಾದರೂ ಬಿಸ್ನೆಸ್ ಪರ್ಪಸ್ಸಿಗೆ ಬರ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಡಿಫ್ರೆಂಟ್ ಕಾನ್ಫರೆನ್ಸ್ ರೂಮ್ಸ್ ಕೂಡ ಅವೈಲಬಿಲಿಟಿ ಇದೆ. ಮತ್ತು ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸು ಕೂಡ ಮಾಡ್ತಾರೆ. ಮತ್ತು ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದರೆ ಮತ್ತು ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳದು. ನಾನಿಲ್ಲಿ ಕವರ್ ಮಾಡಲಿಲ್ಲ, ಮಿಸ್ ಆಗಿದೆ ಅದು ಕ್ಲಿಪ್ಪಿಂಗ್ಸು. ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳಿಗೆ, ಅಲ್ಲೂ ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು, ಸ್ಪೆಂಡ್ ಮಾಡ್ಬೋದು. ಸ್ವಿಂಗು ಮತ್ತು ಸ್ಲೈಡರ್ ಇದೆ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿನೊಳಗಡೆ ಇರೋ ಸ್ಲೈಡರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ. ಅದ್ರ ಜೊತೆಯಲ್ಲಿ ನಾವು ಹೀಗೆ ಎಲ್ಲ ಮತ್ತು ಮರ ಗಿಡಗಳು ಮತ್ತು ಅಲ್ಲಿ ಸಿಟ್ಔಟ್ ಏರಿಯಾ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕ ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಡು ನಾವು ಸ್ವಿಮ್ ಮಾಡಿಬಿಟ್ಟು ರಿಲ್ಯಾಕ್ಸೇಷನ್ಗೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಇನ್ನೇನೇನಿದೆ ಅಂತ.
ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಆಫೀಸ್ ವರ್ಕಿಂದ ಆಚೆ ಬಂದು ಇದೊಂಥರ, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಸಮೋಸ ಕೊಟ್ಟಿದ್ದರು. ಸಮೋಸ ಮತ್ತು ಬಿಸ್ಕಿಟ್ಸು ಎಲ್ಲ, ಕಾಫಿ ಟೀ ಎಲ್ಲ ಕುಡ್ಕೊಂಡು ಸೊ ನಾವು ಚೆಕ್ಔಟ್ ಮಾಡಿ ಆಫೀಸಿಗೆ, ಮತ್ತು ನಾನು ಆಫೀಸಿಗೆ ರಿಟರ್ನ್ ಬಂದು ಆಫೀಸಲ್ಲಿ ಸ್ವಲ್ಪ ಆಫೀಸ್ ಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದೆ. ನಾನು ಆಫೀಸಿಗೆ ಬಂದುಬಿಟ್ಟು ಸೊ ಆಫೀಸಲ್ಲಿ ಕ್ಯಾಬ್ ಟೈಮಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಫೀಸಿಂದ ಮನೆಗೆ ಬಂದುಬಿಟ್ಟೆ ಅಷ್ಟೇ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.